ಇದಕ್ಕೆ ಹೇಳ್ತಾರೆ ಸಿನಿಮಾ ಅಂತ. ದುನಿಯಾ ವಿಜಯ್ ಅವರು ಈ ರೀತಿಯೆಲ್ಲ ಯೋಚನೆ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ ಅಂತ ಇದುವರೆಗೂ ಜಸ್ಟ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು, ನೀನು ಕೂಡ. ಸಿನಿಮಾದ ಮೇಲೆ ತುಂಬಾನೇ ಎಕ್ಸೆಪ್ಟೇಷನ್ ಇತ್ತು, ಬಟ್ ಈ ರೀತಿ ಒಂದು ಎಕ್ಸೆಪ್ಟೇಷನ್ ದಿಢೀರ್ ಅಂತ ಜಾಸ್ತಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಸಿನಿಮಾದ ಸ್ಟೋರಿ ಆ ರೀತಿ ಇದೆ. ಇನ್ನು ಕೊನೆ ಕ್ಲೈಮ್ಯಾಕ್ಸ್, ಓ ಮೈ ಗಾಡ್, ಭೀಮಾ 2, 3, 4, 5 ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಫಸ್ಟ್ ಶೋ ಲೋಕಲ್ ಥಿಯೇಟರ್ ಗಳೆಲ್ಲ ಆಲ್ ಸೋಲ್ಡ್ ಔಟ್. ಇವಾಗ ಎ ರೇಟೆಡ್ ಸಿನಿಮಾಗಳು ಫುಲ್ ಟ್ರೆಂಡ್ ನ ಸೃಷ್ಟಿ ಮಾಡ್ತಾ ಇದಾವೆ. US ಸರ್ಟಿಫಿಕೇಟ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂತ ಸಿನಿಮಾಗಳನ್ನ ಯಾರು ಕೂಡ ಮೂಸು ಕೂಡ ನೋಡ್ತಾ ಇಲ್ಲ. ವೈಲೆನ್ಸ್, ರಕ್ತ ಚಿತಾಲ್ ಪತಾಲ್, ಆಕ್ಷನ್ ಜಬರ್ದಸ್ತ್ ಆಗಿರ್ಬೇಕು. ಇದನ್ನ ಲೈಕ್ ಮಾಡ್ತಾ ಇದೀರಾ ನೀವು, ನಾನು ಕೂಡ. ಸಿನಿಮಾದಲ್ಲಿ ಗಾಂಜಾ ಹೊಡೆದು ಲೈಫ್ ನ ಹಾಳು ಮಾಡ್ಕೋತಾರ ಅಂತ ಸ್ಟೂಡೆಂಟ್, ಈಗಿನ ಟೀನೇಜರ್ಸ್, ಇವ್ರಗಳ ಮೇಲೆ ಸಿನಿಮಾ ಮಾಡ್ತಾ ಇದೀನಿ ಅಂತ ದುನಿಯಾ ವಿಜಯ್ ಅವರು ಮೊದಲೇ ಇಂಟ್ ನ ಕೊಟ್ಟಿದ್ರು. ಹೌದು, ನಿಜ ಕೂಡ. ಬಟ್ ಸ್ಟೋರಿನ ಈ ರೀತಿ ಎಸ್ಟಾಬ್ಲಿಷ್ ಮಾಡಿ ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡಿ ನಮ್ಗೆ ವಾವ್ ಅನ್ನೋ ತರ ಮಾಡ್ತಾರೆ ಅಂತ ಕನ್ಸ್ ಮನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಇನ್ನು ಈ ಗಾಂಜಾಯಿಂದ ಫುಲ್ ಮಲಿನವಾಗಿರೋ ಈ ಪ್ರದೇಶನ ಕಾಪಾಡೋದಕ್ಕೆ ಅಂತ ದುನಿಯಾ ವಿಜಯ್ ಹಾಗೇನೆ ಸರೋಜಾ ದೇವಿ, ಇಲ್ಲ ಸರೋಜಾ ಪೊಲೀಸ್ ಇನ್ಸ್ಪೆಕ್ಟರ್ ಎಂಟ್ರಿ ಕೊಡ್ತಾಳೆ. ನಿಜವಾಗ್ಲೂ ಪೊಲೀಸ್ ಮೇಡಮ್ ಅವರು ನೋಡ್ತಿದ್ದಾಗೇನೆ ವಾವ್, ಈ ರೀತಿನೂ ಪೊಲೀಸ್ ಇನ್ಸ್ಪೆಕ್ಟರ್ ಲೇಡಿನಲ್ಲಿ ಇರ್ತಾರೆ ಅಂತ ಕನ್ಫ್ಯೂಸ್, ಜೊತೆಗೆ ಮಿರಾಕಲ್ ಕೂಡ. ಸಿನಿಮಾದಲ್ಲಿ ಕಾಮಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡಬಲ್ ಮೀನಿಂಗ್ ಅಂಡ್ ರಫ್ ಅಂಡ್ ಟಫ್ ಆಗಿರುವಂತ ಚೋಟ್ಲಾ ವರ್ಡ್ಗಳಂದ್ರೆ ಗೊತ್ತಲ್ಲ, ಡೈಲಾಗ್ಸ್ ಗಳ ಮುಖಾಂತರನೇ ಕಾಮಿಡಿ ಲೆವೆಲ್ ಅಲ್ಲಿ ನಗಿಸ್ತಾರೆ ಫ್ಯಾನ್ಸ್ ಗಳನ್ನ ಇವರು. ತುಂಬಾ ವೈಲೆನ್ಸ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಲವ್ಸ್ ಇದೆ. ಸ್ವಲ್ಪ ಅಶ್ವಿನಿ ಅವರು ಅಶ್ವಿನಿಯಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಖರೀ ಪಾರಿವಾಳ, ಇಲ್ಲ ಕರಿ ಗಿಳಿ, ಬ್ಲಾಕ್ ಕೋಬ್ರಾಗೆ ಬ್ಲಾಕ್ ಗಿಳಿ, ಪರ್ಫೆಕ್ಟ್ ಮ್ಯಾಚ್. ಏನಂತೀಯ? ಥಿಯೇಟರ್ ಅಲ್ಲಿ ನೋಡು. ಫಸ್ಟ್ ಹಾಫ್ ಒಳಗಡೆ ಸಾಂಗ್ ಆದ್ಮೇಲೆ ಸಾಂಗ್ ಆದ್ಮೇಲೆ ಇಂಟ್ರೊಡ್ಯೂಸ್ ಆಗೋದ್ರ ಜೊತೆಗೆ ಸ್ಟೋರಿನ ಯಾವ ಲೆವೆಲ್ ತಗೊಂಡೋಗಿ ನಿಲ್ಸಿದ್ದಾರೆ ಅಂದ್ರೆ ನೆಕ್ಸ್ಟ್ ಏನಾಗಿದೆ ನಾನು ನೋಡ್ಬೇಕು, ಫುಲ್ ಎಕ್ಸೈಟ್. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಭೀಮಾ ವರ್ಸಸ್ ಬ್ಲಾಕ್ ಡ್ರ್ಯಾಗನ್ ಮಂಜಾ. ಬ್ಲಾಕ್ ವರ್ಸಸ್ ಬ್ಲಾಕ್ ಡ್ರ್ಯಾಗನ್ ಅಷ್ಟೊಂದು ಸೆಳೆದೆ ಹೋದ್ರು ಕೂಡ ಕಾಕ್ರೋಚ್ ಶುಂಠಿ ಮಾತ್ರ ಸಖತ್ತಾಗಿ ಶುಂಠಿ ಹಿಡಿದಿದ್ದಾನೆ, ಶುಂಠಿನ ಹಿಂಡ್ ಬಿಟ್ಟಿದ್ದಾನೆ. ದುನಿಯಾ ವಿಜಯ್ಗೆ ಸೆಕೆಂಡ್ ಮದರ್ ಆಗಿ ಬೇಬಿ ಅಮ್ಮ ಅವ್ರು ಕಾಣಿಸ್ಕೊಂಡಿದ್ದಾರೆ. ಜಯಮ್ಮನ್ ಮಗ ಆಗಿದ್ದವ್ರು ಈಗ ಬೇಬಿ ಅಮ್ಮ ಆಗಿದ್ದಾರೆ ಅಷ್ಟೇನೆ. ಕೊನೆ ಕ್ಲೈಮ್ಯಾಕ್ಸ್ ನ ಪರ್ಫೆಕ್ಟ್ ಆಗಿ ಎಂಡ್ ಮಾಡಿದ್ದಾರೆ ಒಂದು ಮೆಸೇಜ್ ನ ಜೊತೆಗೆ. ಈಗಿನ ಟೀನೇಜರ್ಸ್ ಗಳು ನೀವು ತಲೆ ಕೆಟ್ಟೋಗಿದ್ಯಾ, ಏನ್ ಮಾಡ್ತಾ ಇದೀನಿ ಅನ್ನೋ ತಲೆ ಬುದ್ಧಿಲ್ಲ ಅನ್ನೋ ಒಂದು ಮೆಸೇಜ್ ನ ಕೊಡೋದ್ರ ಜೊತೆಗೆ ಪರ್ಫೆಕ್ಟ್ ಎಂಡಿಂಗ್ ನ ಮಾಡಿ ಜೊತೆಗೆ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಬರುವಂತ ಚಾಪ್ಟರ್ ಗೆ ಸಣ್ಣ ಇಂಟು. ನಿಜವಾಗ್ಲೂ ಈ ಎಂಡ್ ಕ್ರೆಡಿಟ್ ಸೀನ್ ನಾನು ಎಕ್ಸೆಪ್ಟ್ ಮಾಡಿರ್ಲಿಲ್ಲ. ಥಿಯೇಟರ್ ಒಳಗಡೆ ಯಾರೆಲ್ಲ ಕಿರ್ಚಿದ್ರೋ ನನಗಂತೂ ಗೊತ್ತಿಲ್ಲ, ಬಟ್ ನಮ್ಮ ಮಾವ ಮಾತ್ರ ಫುಲ್ ಕೂಗಿದ್ದು. ಭೀಮಾನ ಒಂದು ಸಿನಿಮಾ ಡೈರೆಕ್ಟ್ ಆಗಿ ಕೊನೆಯಲ್ಲಿ ಇನ್ನೊಂದು ಸಿನಿಮಾ ಜೊತೆ ಕನೆಕ್ಟ್ ಆಗುತ್ತೆ. ಅದ್ಯಾವ ಸಿನಿಮಾ ಅಂತ ನೀನ್ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಯಾಕಂದ್ರೆ ಸಿನಿಮಾ ಸೂಪರ್ ಆಗಿದೆ. ಸೂಪರ್ ಅಲ್ಲ, ಮೈಂಡ್ ಬ್ಲೋಯಿಂಗ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದಕ್ಕೆ ಹೇಳ್ತಾರೆ ಲೋಕಲ್ ಅಂತ. ಒಟ್ಟಿನಲ್ಲಿ ಈ ಸಿನಿಮಾ 100 crore ಫಿಕ್ಸು. Subscribe.